ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಮನ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್, ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯ ಗುಣಕಗಳ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ. ಕಾಮನ್ ಫ್ಯಾಕ್ಟರ್: 2 or more numbers having same factors. 2 ಅಥವಾ 2ಕ್ಕಿಂತ ಹೆಚ್ಚಿನ ಸಂಖ್ಯೆಗಳು ಸೇಮ್ ಅಪವರ್ತನಗಳನ್ನು ಹೊಂದಿದ್ದರೆ ಅದನ್ನು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಫ್ಯಾಕ್ಟರ್ಸ್ ಆಫ್ 4 and 18 ಅನ್ನು ನೋಡೋಣ. ಫ್ಯಾಕ್ಟರ್ಸ್ ಆಫ್ 4 ಏನೇನಿರುತ್ತೆ? 1, 2 and 4. ಫ್ಯಾಕ್ಟರ್ಸ್ ಆಫ್ 18, 1, 2, 3, 6, 9, 18. ಸೊ ಫ್ಯಾಕ್ಟರ್ಸನ್ನು ಹೇಗೆ ತೆಗಿತೀವಿ ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಈ ಎರಡು ನಂಬರ್ನ ಫ್ಯಾಕ್ಟರ್ಸಲ್ಲಿ ಕಾಮನ್ ಆಗಿರುವಂಥ ನಂಬರ್ಸ್ ಯಾವ್ದ್ಯಾವುದು? 1, 2. ಮತ್ತು ಯಾವುದೇ ನಂಬರ್ ಕಾಮನ್ ಆಗಿಲ್ಲ. ಅದರಿಂದ ಕಾಮನ್ ಫ್ಯಾಕ್ಟರ್ಸ್ ಆಫ್ 4 and 18 ಆರ್ 1 and 2. ಸೊ ಈ ರೀತಿಯಾಗಿ ಅಪವರ್ತನಗಳನ್ನು ಕಂಡುಹಿಡಿದು ಎರಡು ಸಂಖ್ಯೆಗಳಲ್ಲಿ ಅಥವಾ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಗಳಲ್ಲಿನ ಅಪವರ್ತನಗಳ ಕಾಮನ್ ಆಗಿರುವಂತಹ ಫ್ಯಾಕ್ಟರ್ಸನ್ನು ತೆಗೆದ್ರೆ ಅದನ್ನು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟಾಪಿಕ್ ಇಸ್ ಕಾಮನ್ ಮಲ್ಟಿಪಲ್. 2 or more numbers having same multiples. 2 ಅಥವಾ 2ಕ್ಕಿಂತ ಹೆಚ್ಚಿನ ಸಂಖ್ಯೆಗಳಲ್ಲಿ ಸೇಮ್ ಆಗಿರುವಂತಹ ಕಾಮನ್ ಆಗಿರುವಂತಹ ಮಲ್ಟಿಪಲ್ಸನ್ನು ತೆಗೆದ್ರೆ ಅದನ್ನು ಕಾಮನ್ ಮಲ್ಟಿಪಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡೋಣ. ಮಲ್ಟಿಪಲ್ಸ್ ಆಫ್ 4 and 6. ಮಲ್ಟಿಪಲ್ ಆಫ್ 4 ಯಾವ್ದ್ಯಾವುದು? 4, 18, 12, 16, 20 and so on. ಅದೇ ಥರ ಮಲ್ಟಿಪಲ್ ಆಫ್ 16, 6, 12, 18, 24 and so on. ಸೊ ಕಾಮನ್ ಮಲ್ಟಿಪಲ್ಸ್ ತೆಗೆಯುವಾಗ ಏನು ಮಾಡ್ತೀವಿ? ಎರಡೂ ಮಲ್ಟಿಪಲ್ಸಲ್ಲಿ ಇರುವಂಥ ಕಾಮನ್ ನಂಬರ್ಸ್. ಇವಾಗ ಇಲ್ಲಿ ನೋಡ್ಬೋದು, 12 and 12 is common, 24 is common. ಸೊ ಮಲ್ಟಿಪಲ್ಸಲ್ಲಿ ಇನ್ನೂ ಮುಂದೆ ನಂಬರ್ಸ್ ಇರುತ್ತೆ, ಸೊ ಅದರಲ್ಲಿ ಕೂಡ ಕಾಮನ್ ಮಲ್ಟಿಪಲ್ ಸಿಗುತ್ತೆ. ಅದರಿಂದ ಕಾಮನ್ ಮಲ್ಟಿಪಲ್ಸ್ ಆಫ್ 4 and 6 ಆರ್ 12, 24, 36 and so on. ಸೊ ಈ ರೀತಿಯಾಗಿ ನಾವು ಕಾಮನ್ ಮಲ್ಟಿಪಲ್ಸನ್ನು ತೆಗಿಬೋದು. ನೆಕ್ಸ್ಟ್ ಟಾಪಿಕ್ಕು co-prime numbers. 2 numbers having only one as a common factor are called co-prime numbers. ಎರಡು ನಂಬರ್ನಲ್ಲಿ ಕಾಮನ್ ಫ್ಯಾಕ್ಟರ್ಸ್ ತೆಗೆಯುವಾಗ ಓನ್ಲಿ ಒನ್ ಅಷ್ಟೇ ಕಾಮನ್ ಫ್ಯಾಕ್ಟರ್ ಆಗಿ ಬಂದರೆ ಅದನ್ನು co-prime numbers ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಫ್ಯಾಕ್ಟರ್ಸ್ ಆಫ್ 4 and 15 ಅನ್ನು ನೋಡೋಣ. ಸೊ ಫ್ಯಾಕ್ಟರ್ಸ್ ಆಫ್ 4 ಯಾವ್ದ್ಯಾವುದು? 1, 2 and 4. ಫ್ಯಾಕ್ಟರ್ಸ್ ಆಫ್ 15, 1, 3, 5 and 15. ಸೊ ಈ ಎರಡೂ ಫ್ಯಾಕ್ಟರ್ಸಲ್ಲಿ ಕಾಮನ್ ಆಗಿರುವಂಥದ್ದು ಯಾವುದು? 1 ಮಾತ್ರ. ಸೊ 1 ಮಾತ್ರ ಫ್ಯಾಕ್ಟರ್ ಆಗಿ ಬಂದರೆ ಅಂತಹ ಸಂಖ್ಯೆಗಳನ್ನು co-prime numbers ಅಂತ ಹೇಳ್ತೀವಿ. ಸೊ ಈ ಎಕ್ಸಾಂಪಲಲ್ಲಿ 4 and 15 ಆರ್ co-prime numbers. ಸೊ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು, ಎರಡು ಸಂಖ್ಯೆಗಳನ್ನು ಕೊಟ್ಟು ಇದು co-prime ಹೌದು ಅಲ್ವೋ ಅಂತ ಹೇಳಿದಾಗ ಸೊ ನಾವು ಅದನ್ನು ಫೈಂಡ್ ಮಾಡ್ಬೋದು ಫ್ಯಾಕ್ಟರ್ಸ್ ತೆಗೆದು. ಸೊ ಅದಕ್ಕೋಸ್ಕರ co-prime ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಇವಾಗ ಕೆಲವು ಡಿವಿಸಿಬಿಲಿಟಿ ರೂಲ್ಸನ್ನು ನೋಡೋಣ. ನಾವೇನು ಭಾಗವಾಗುವಿಕೆಯ ನಿಯಮಗಳು ಅಂತ ಹೇಳ್ತೀವಿ ಅದನ್ನು ನೋಡೋಣ. ಫಸ್ಟ್ ಒನ್, if a number is divisible by another number, then it is divisible by each of the factors of that number. ಸೊ ಇಲ್ಲಿ ಏನು ಹೇಳ್ತಾ ಇದೆ? ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯಿಂದ ಭಾಗವಾದರೆ ಆಗ ಆ ಮೊದಲ ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಪ್ರತಿಯೊಂದು ಅಪವರ್ತನದಿಂದಲೂ ಭಾಗವಾಗುತ್ತದೆ. ಈ ಎಕ್ಸಾಂಪಲಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ 248, this number is divisible by 8. 248 ಅನ್ನೋದು 8ಇಂದ ಭಾಗವಾಗ್ತದೆ. ಸೊ ಆವಾಗ ಈ 8 ಅನ್ನೋ ನಂಬರ್ನ ಏನು ಫ್ಯಾಕ್ಟರ್ಸ್ ಇರುತ್ತೆ ಆ ಎಲ್ಲ ಫ್ಯಾಕ್ಟರ್ಸು ಕೂಡ 248ಅನ್ನು ಭಾಗ ಮಾಡ್ತದೆ ಅಂತ ಅರ್ಥ. ಇವಾಗ ಫ್ಯಾಕ್ಟರ್ಸ್ ಆಫ್ 8 ಯಾವ್ದ್ಯಾವುದು? 1, 2, 4 and 8. ಸೊ ಇಲ್ಲೇನು ಅರ್ಥ ಅಂತಂದರೆ 248 ಅನ್ನೋದು 2ಇಂದ ಕೂಡ ಭಾಗವಾಗ್ತದೆ, 4ಇಂದ ಕೂಡ ಭಾಗವಾಗ್ತದೆ ಆ್ಯಂಡ್ 8ಇಂದ ಕೂಡ ಭಾಗವಾಗ್ತದೆ. ಸೊ ಈ ಸ್ಟೇಟ್ಮೆಂಟ್ನ ಅರ್ಥ ಏನು? ಇಫ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ ಎನಿ ಅನದರ್ ನಂಬರ್ ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ ಈಚ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ದ್ಯಾಟ್ ನಂಬರ್. ಸೊ 248 ಅನ್ನೋದು
8 ಜೊತೆಗೆ 8ನ ಎಲ್ಲ ಫ್ಯಾಕ್ಟರ್ಸಿಂದ ಕೂಡ ಭಾಗವಾಗ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ, if a number is divisible by two co-prime numbers then it is divisible by their product also. ಒಂದು ಸಂಖ್ಯೆಯು ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗವಾದರೆ ಆ ಸಂಖ್ಯೆಯು ಅವುಗಳ ಗುಣಲಬ್ಧದಿಂದಲೂ ಕೂಡ ಭಾಗವಾಗ್ತದೆ. ಎಕ್ಸಾಂಪಲ್ ಎಲ್ಲ ನೋಡೋಣ. ಇಫ್ ಐ ಟೇಕ್ 18 is divisible by 2 and 3. ಹೌದಾ? ಸೊ 2 ಇಂದ ಕೂಡ 18 ಭಾಗವಾಗ್ತದೆ, 3 ಇಂದ ಕೂಡ 18 ಭಾಗವಾಗ್ತದೆ. ಇಲ್ಲಿ 2 and 3 ಅನ್ನೋದು ಕೋ ಪ್ರೈಮ್ ನಂಬರ್ಸ್. ಸೊ ಇಲ್ಲಿ ನೀವು ನೋಡ್ಬೋದು 2ನ ಫ್ಯಾಕ್ಟರ್ಸ್ ಯಾವ್ದ್ಯಾವುದು 1 and 2, 3ನ ಫ್ಯಾಕ್ಟರ್ಸ್ ಯಾವ್ದ್ಯಾವುದು 1 and 3. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಓನ್ಲಿ 1 ಇದೆ. ಸೊ 2 and 3 ಆರ್ ಕೋ ಪ್ರೈಮ್ ನಂಬರ್ಸ್. ಸೊ 18 ಅನ್ನೋದು 2 ಇಂದ ಮತ್ತು 3 ಇಂದ ಭಾಗವಾಗ್ತಾ ಇದೆ ಅಂತಂದರೆ ಇಟ್ ಈಸ್ ಆಲ್ಸೋ ಡಿವೈಡೆಡ್ ಬೈ ಅ 6. ಹೌದಾ? ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಇಫ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ ಟು ಕೋ ಪ್ರೈಮ್ ನಂಬರ್ಸ್ ದೆನ್ ಇಟ್ ಈಸ್ ಡಿವಿಸಿಬಲ್ ಬೈ ದರ್ ಪ್ರಾಡಕ್ಟ್ ಆಲ್ಸೋ. ಸೊ 2 ಮತ್ತು 3ನ ಪ್ರಾಡಕ್ಟ್ 6. ಸೊ 18 ಅನ್ನೋದು 6ಇಂದ ಕೂಡ ಭಾಗವಾಗ್ತದೆ ಅಂತ ಅರ್ಥ. ನೆಕ್ಸ್ಟ್ ಸ್ಟೇಟ್ಮೆಂಟ್, if two given numbers are divisible by a number then their sum is also divisible by that number. ಎರಡು ಸಂಖ್ಯೆಯು ಒಂದು ಸಂಖ್ಯೆಯಿಂದ ಭಾಗವಾದರೆ ಕೊಟ್ಟಿರುವ ಎರಡು ಮೊತ್ತವು ಕೂಡ ಆ ಸಂಖ್ಯೆಯಿಂದ ಭಾಗವಾಗ್ತದೆ. ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಯಾವುದೇ ಎರಡು ನಂಬರು ಒಂದು ನಂಬರಿಂದ ಭಾಗ ಆಗ್ತಾ ಇದೆ, ಆವಾಗ ಆ ಎರಡು ನಂಬರಿನ ಸಮ್ ಕೂಡ ಅದೇ ನಂಬರಿಂದ ಭಾಗ ಆಗ್ತದೆ. ಫಾರ್ ಎಕ್ಸಾಂಪಲ್ 16 ಮತ್ತು 20 ತಗೊಳ್ಳೋಣ. 16 is divisible by 4. ಅದೇ ಥರ 20 is also divisible by 4. ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಸಮ್ ಅಂತ ಇದೆ. ಸೊ 16 ಮತ್ತು 20ಯ ಸಮ್ ಏನಿದೆ ದಟ್ ಇಸ್ 36 is also divisible by 4 ಅಂತ ಅರ್ಥ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೇಳ್ತದೆ, ಇಫ್ ಟೂ ಗಿವನ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ ಎ ನಂಬರ್ ದೆನ್ ದೇರ್ ಡಿಫ್ರೆನ್ಸ್ ಇಸ್ ಆಲ್ಸೋ ಡಿವಿಸಿಬಲ್ ಬೈ ದ್ಯಾಟ್ ನಂಬರ್. ಕೊಟ್ಟಿರುವ ಎರಡು ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಭಾಗವಾದರೆ ಆಗ ಕೊಟ್ಟಿರುವ ಎರಡೂ ಸಂಖ್ಯೆಗಳ ವ್ಯತ್ಯಾಸ ಕೂಡ ಆ ಸಂಖ್ಯೆಯಿಂದ ಭಾಗವಾಗ್ತದೆ ಅಂತ ಇದರ ಅರ್ಥ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 35 and 20. If 35 is divisible by 5, 20 is also divisible by 5, ಆವಾಗ ಅದರ ಡಿಫ್ರೆನ್ಸು ವ್ಯತ್ಯಾಸ ಏನಿರುತ್ತೆ 35 minus 20 that is 15. 15 is also divisible by 5. ಸೊ ಇಲ್ಲಿ 4 ಸ್ಟೇಟ್ಮೆಂಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ಬೋದು, ಅಥವಾ ಇಲ್ಲಿ ಇಫ್ ಟೂ ಗಿವನ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ ಅ ನಂಬರ್ ದೆನ್ ದರ್ ಡಿಫ್ರೆನ್ಸ್ ಇಸ್ ಆಲ್ಸೋ ಡಿವಿಸಿಬಲ್ ಆರ್ ನಾಟ್, ಈ ಥರನೂ ಕೇಳ್ಬೋದು. ಹೌದಾ? ಸೊ ಅದಕ್ಕೋಸ್ಕರ ಈ ರೀತಿಯ ಸ್ಟೇಟ್ಮೆಂಟ್ಸು ನಮಗೆ ಗೊತ್ತಿರಬೇಕಾಗ್ತದೆ. ಇವಾಗ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ ನಮಗೆ ಫ್ಯಾಕ್ಟರ್ಸ್ ಬಗ್ಗೆ ಮೊದಲೇ ಗೊತ್ತಿದೆ. ಸೊ ಅದರಿಂದ ಈ ಫ್ಯಾಕ್ಟರೈಸೇಷನ್ ಅನ್ನೋದು ಕೂಡ ನಮಗೆ ಬೇಗ ಅರ್ಥ ಆಗುತ್ತೆ. ಸೊ ವೆನ್ ಅ ನಂಬರ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್ we say that the number has been factorized. ಹೌದಾ? ಸೊ ನಂಬರನ್ನು ನಾವು ಗುಣಲಬ್ಧ ರೂಪದಲ್ಲಿ ಪ್ರಾಡಕ್ಟ್ ಆಫ್ ದ ನಂಬರ್ಸ್ ರೂಪದಲ್ಲಿನೇ ಬರಿತೀವಿ. ಹೌದಾ? ಸೊ ಈ ಫ್ಯಾಕ್ಟರ್ಸ್ನ ಗುಣಲಬ್ಧಗಳನ್ನು ಬರೆದಾಗ ಅದನ್ನು ಫ್ಯಾಕ್ಟರೈಸ್ ಆಗಿದೆ ಅಥವಾ ಅಪವರ್ತಿಸುವಿಕೆ ಅಂತ ಹೇಳ್ತೀವಿ. ಸೊ when a number is expressed as a product of its factors which are only prime numbers, such a factorization of a number is called ಪ್ರೈಮ್ ಫ್ಯಾಕ್ಟರೈಸೇಷನ್, ಅವಿಭಾಜ್ಯ ಅಪವರ್ತಿಸುವಿಕೆ. ಸೊ ಅವಿಭಾಜ್ಯ ಅಪವರ್ತಿಸುವಿಕೆ ಅಂದರೆ ಏನು? ನಾವು ಒಂದು ಸಂಖ್ಯೆಯ ಫ್ಯಾಕ್ಟರ್ಸನ್ನು ಏನು ಬರಿತೀವಿ ಆ ಫ್ಯಾಕ್ಟರ್ಸನ್ನು ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ಇರೋ ಥರ ಬರ್ಕೊಂಡ್ರೆ, ಪ್ರೈಮ್ ನಂಬರ್ಸ್ ಇರೋ ಥರ ಮಾತ್ರ ಆ ಫ್ಯಾಕ್ಟರ್ಸನ್ನು ಬರೆದ್ರೆ ಅದನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ 8 ಅನ್ನೋ ನಂಬರನ್ನು ತಗೊಳ್ಳುವ. ಇದರ ಫ್ಯಾಕ್ಟರ್ಸನ್ನು ನಾವು ಬೇಕಾದರೆ 2 into 4 ಅಂತ ಕೂಡ ಬರೆದು ಮುಗಿಸ್ಬೋದು. ಹೌದಾ? ಸೊ ಇದು ಓನ್ಲಿ ಫ್ಯಾಕ್ಟರೈಸೇಷನ್ ಆಗುತ್ತೆ.
ಅದೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಂದ್ರೆ ಏನು, ಬರುವಂಥ ಎಲ್ಲ ಫ್ಯಾಕ್ಟರ್ಸ್ ಕೂಡ ಪ್ರೈಮ್ ನಂಬರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ 8ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಾಗುತ್ತೆ, 2 ಇಂಟು 2 ಇಂಟು 2. ಸೊ 2 ಇಂಟು 2 ಇಂಟು 2 ಇಸ್ 8. ಸೊ ಇಲ್ಲಿ ನಾವು ಫ್ಯಾಕ್ಟರ್ಸ್ ಬರೆದಿದ್ದೀವಿ, 2 ಅನ್ನೋದು ಇದರ ಫ್ಯಾಕ್ಟರು. ಸೊ ಇಲ್ಲಿ ಏನಾಗಿದೆ, 2 ಅನ್ನೋದು ಪ್ರೈಮ್ ನಂಬರು. ಸೊ ಈ ರೀತಿಯಾಗಿ ಬರಿತೀವಿ. ಇನ್ನೊಂದು ಎಕ್ಸಾಂಪಲನ್ನು ತಗೊಳ್ಳೋಣ, ಫ್ಯಾಕ್ಟರೈಸೇಷನ್ ಆಫ್ 36. ಸೊ ಇದನ್ನು ನಾರ್ಮಲ್ ಫ್ಯಾಕ್ಟರೈಸೇಷನ್ ಬರೆದಾಗ ನಾವು 2 ಇಂಟು 18 ಅಂತ ಬರಿಬೋದು, 3 ಇಂಟು 12 ಅಂತ ಬರಿಬೋದು, 4 ಇಂಟು 9, 6 ಇಂಟು 6 ಈ ಥರ ಬರಿಬೋದು. ಬಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಅರ್ಥ ಏನು, ಫ್ಯಾಕ್ಟರ್ಸ್ ಎಲ್ಲ ಕೂಡ ಪ್ರೈಮ್ ನಂಬರ್ ಆಗಿರಬೇಕು. ಸೊ ಇದು ನಾವು ಈ ರೀತಿಯಾಗಿ ಕೂಡ ಮಾಡ್ಬೋದು. 36ಅನ್ನು ಫಸ್ಟು ನಾವು ಸ್ಟಾರ್ಟಿಂಗ್ 2 ಟೇಬಲಿಂದ ತೊಗೊಂಡ್ರೆ 2 ಇಂಟು 18 36 ಆಗುತ್ತೆ. ಸೊ ಇಲ್ಲಿ 2 ಅನ್ನೋದು ಪ್ರೈಮ್ ಆಗಿದೆ. ಇವಾಗ 18 ಅನ್ನೋದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಸೊ 2 ಇಂಟು 9 ವಿಲ್ ಬಿ 18. ಸೊ 2 ಅನ್ನೋದು ಪ್ರೈಮ್ ಆಯಿತು. ಸೊ 9ಅನ್ನು ಸಿಂಪ್ಲಿಫೈ ಮಾಡ್ತೀವಿ. 9 ಏನಾಗುತ್ತೆ, 2 ಟೇಬಲಲ್ಲಿ ಬರೋದಿಲ್ಲ. ಸೊ ನೆಕ್ಸ್ಟ್ ವಿಲ್ ಗೋ ಟು 3. 3 ಇಂಟು 3 ಇಸ್ 9. ಸೊ ಇಲ್ಲಿ ಬಂದಂತಹ ಎಲ್ಲ ನಂಬರ್ ಕೂಡ ಪ್ರೈಮ್ ನಂಬರ್ಸೇ ಆಗಿದೆ. ಸೊ ನಾವು ಇದನ್ನು ಏನಂತ ಬರಿಬೋದು, 2 ಇಂಟು 2 ಇಂಟು 3 ಇಂಟು 3 ಇಸ್ ಅ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 36. ಸೊ ಪ್ರೈಮ್ ಫ್ಯಾಕ್ಟರೈಸೇಷನನ್ನು ಫೈಂಡ್ ಮಾಡಲಿಕ್ಕೆ ಇನ್ನೊಂದು ಮೆಥಡ್ ಏನಿದೆ, ಈ ರೀತಿಯಾಗಿ. ಫಾರ್ ಎಕ್ಸಾಂಪಲ್, ಫೈಂಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 980. ಸೊ ಈ ರೀತಿಯಾಗಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡೋದು ಸುಲಭ ಆಗುತ್ತೆ. ಸೊ ವಿಲ್ ಟೇಕ್ 980. ಸೊ 980 ಮೊದಲು ನಾವು ಸ್ಟಾರ್ಟ್ ಮಾಡ್ತೀವಿ 2 ನಂಬರಿಂದ. ಸೊ ವಿಲ್ ಸ್ಟಾರ್ಟ್ ವಿತ್ 2. ಸೊ 980, 2 4s 8, 1 ಉಳಿತು, 18 ಆಯಿತು, 2 9s 18, ದೆನ್ 0 0. ಸೊ 490 ಆಯಿತು. ಸೊ 490 ಕೂಡ 2 ಇಂದ ಡಿವೈಡ್ ಆಗುತ್ತೆ, ಹೌದಾ. ಸೊ 2 2s 4, 2 4s 8, 1 ಉಳಿತು, 10 ಇದೆ. ಸೊ 2 5s 10, 245 ಆಯಿತು. ಸೊ ಇದು ಇವಾಗ 2 ಇಂದ ಅಂತೂ ಡಿವೈಡ್ ಆಗೋದಿಲ್ಲ, ಬಿಕಾಸ್ 5 ಇದೆ. ಆದರೂ 3 ಇಂದ ಆಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡೋಣ. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, 2 ಇಂದ 3 ಇಂದ 4 ಇಂದ 5 ಇಂದ ಡಿವೈಡ್ ಆಗ್ತದೋ ಇಲ್ಲೋ ಅಂತ ನಾವು ಹೇಗೆ ಚೆಕ್ ಮಾಡ್ಬೋದು ಅಂತ. ಸೊ ಇವಾಗ ನಾವು 3 ಇಂದ ಚೆಕ್ ಮಾಡಿದರೆ ಯಾವ ರೀತಿ, 245 ಏನು ಮಾಡ್ತೀವಿ, ಪ್ಲಸ್ ಮಾಡ್ತೀವಿ ಡಿಜಿಟ್ಸನ್ನು. 2 4 is 6, 6 5 is 11. ಸೊ 11 ಅನ್ನೋದು 3 ಇಂದ ಡಿವೈಡ್ ಆಗ್ತದಾ, ಹೌದಾ ಇಲ್ವಾ, ಆಗೋದಿಲ್ಲ. ಡಿವೈಡ್ ಆದರೆ ಮಾತ್ರ 3 ಇಂದ ಡಿವೈಡ್ ಮಾಡ್ಬೋದು, ಇಲ್ಲ ಅಂದರೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದು ಆಗೋದಿಲ್ಲ. ಸೊ 3 ಇಂದ ಆಗೋದಿಲ್ಲ. ನೆಕ್ಸ್ಟ್ 4 ಇಂದನೂ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 5 ಇಂದ ಡಿವೈಡ್ ಆಗ್ತದೋ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ತೀವಿ, ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇದ್ದರೆ 5ರಿಂದ ಆಗುತ್ತೆ. ಸೊ ನಾವು ಇದನ್ನು ಇವಾಗ ಪ್ರೊಸೀಡ್ ಮಾಡೋಣ. ಸೊ 245, 5 4s 20 ಆಯಿತು, 4 ಉಳಿತು, 5 9s 45 ಆಯಿತು, 49 ಆಯಿತು. ಸೊ ನೆಕ್ಸ್ಟ್ ಇದು ಮತ್ತೆ 5 ಇಂದ ಹೋಗೋದಿಲ್ಲ. ಸೊ ನೆಕ್ಸ್ಟ್ 6 ಇಂದನೂ ಹೋಗೋದಿಲ್ಲ. ಸೊ ನೆಕ್ಸ್ಟ್ 7 ಆಗುತ್ತೆ, 7 7s 49 ಆಯಿತು, ನಂತರ 7 1s 7 ಆಯಿತು. ಸೊ ಇಲ್ಲೆಲ್ಲ ಕೂಡ ಪ್ರೈಮ್ ನಂಬರ್ಸ್ ಫ್ಯಾಕ್ಟರ್ಸ್ ಆಗಿ ಬಂದಿದೆ. ಸೊ ದೇರ್ಫೋರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 980 is 2 ಇಂಟು 2 ಇಂಟು 5 ಇಂಟು 7 ಇಂಟು 7. ಈ ಎಲ್ಲ ನಂಬರ್ಸನ್ನು ಈ ರೀತಿ ಗುಣಲಬ್ಧ ರೂಪದಲ್ಲಿ ಬರೆದ್ರೆ ವಿಲ್ ಗೆಟ್ ಅ ಪ್ರೈಮ್ ಫ್ಯಾಕ್ಟರೈಸೇಷನ್. ಇವಾಗ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಟಾಪಿಕ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಅಂತ ಹೇಳ್ತೀವಿ. ಮಹತ್ತಮ ಸಾಮಾನ್ಯ ಅಪವರ್ತನ, MSA ಅಂತ ಕನ್ನಡದಲ್ಲಿ ಕರಿತೀವಿ. ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF of 2 or more given numbers is the highest or greatest of their common factors. It is also known as greatest common divisor, GCD. ಸೊ ಇಲ್ಲಿ ನೋಡ್ಬೋದು, 2 ಅಥವಾ ಹೆಚ್ಚು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ MSA ಆ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡದಾಗಿರುತ್ತದೆ. ಸೊ ಇಲ್ಲಿ ಏನು ಮಾಡಬೇಕು, ನಾವು ಕಾಮನ್ ಫ್ಯಾಕ್ಟರ್ಸನ್ನು ತೆಗಿಬೇಕು. 2 ಅಥವಾ 2ಕ್ಕಿಂತ ಹೆಚ್ಚು ನಂಬರ್ ಏನು ಕೊಟ್ಟಿರ್ತಾರೆ, ಕಾಮನ್ ಫ್ಯಾಕ್ಟರ್ಸನ್ನು ತೆಗೆದು ಅದರಲ್ಲಿ ಏನೋ ಹೈಯೆಸ್ಟ್ ಇರುತ್ತೆ, ಅದನ್ನು ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣ. ಫೈಂಡ್ ದ HCF ಆಫ್ 20, 28 ಆ್ಯಂಡ್ 36. ಸೊ ಇಲ್ಲಿ 3 ನಂಬರ್ ಕೊಟ್ಟಿದ್ದಾರೆ. ಸೊ HCF ಫೈಂಡ್ ಮಾಡಬೇಕಂತಂದ್ರೆ ವಿ ನೀಡ್ ಅ ಕಾಮನ್ ಫ್ಯಾಕ್ಟರ್ಸ್, ಹೌದಾ.
ಸೊ ಅಂದರೆ ಮೊದಲು ಫ್ಯಾಕ್ಟರ್ಸ್ ಬೇಕಾಗುತ್ತೆ. ಸೊ ವಿಲ್ ಟೇಕ್ ಫ್ಯಾಕ್ಟರ್ಸ್ ಆಫ್ 20. 20 ಫ್ಯಾಕ್ಟರ್ ನಾನು ಈ ಮೆಥಡಲ್ಲಿ ತೆಗೆದ್ರೆ ಏನಾಗುತ್ತೆ, 2 10 20 ಆಯಿತು, 10 ಉಳಿದಿದೆ, ಮತ್ತೆ 2 ಇಂದ ಹೋಗುತ್ತೆ. ಸೊ 2 5 10 ಆಯಿತು. ಸೊ ಇವಾಗ 5 1 5 ಆಯಿತು. ಸೊ ಇಲ್ಲಿ 20ಯ ಫ್ಯಾಕ್ಟರ್ಸ್ ಯಾವುದ್ಯಾವುದು, 2 ಇಂಟು 2 ಇಂಟು 5. ನಾವೇನು ಮಾಡ್ತಾ ಇದ್ದೀವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಂಬರ್ ಇಸ್ 28. ಸೊ 28ಅನ್ನು 2 ಇಂದ ಸ್ಟಾರ್ಟ್ ಮಾಡೋಣ. 2 1 2 ಆ್ಯಂಡ್ 2 4 18 ಆಯಿತು. 14 ಉಳಿದಿದೆ. ನಂತರ 2 7 14 ಆಯಿತು. 7 ಉಳಿತು. ಸೊ 7 1 7. ಸೊ ಇಲ್ಲಿ ಫ್ಯಾಕ್ಟರ್ಸ್ ಆಫ್ 28 are 2 ಇಂಟು 2 ಇಂಟು 7. ನೆಕ್ಸ್ಟ್ 36 ತಗೊಳ್ತೀವಿ. ಇಲ್ಲಿ 2 1 2 1 ಉಳಿತು. ಸೊ 2 8 16. ಸೊ ಇಲ್ಲಿ ಆಯಿತು 18. ದೆನ್ 2 9 18. ಸೊ ಇಲ್ಲಿ 9 ಉಳಿದಿದೆ. 3 ಇಂಟು 3 is 9. ಸೊ 3 ಉಳಿದಿದೆ. 3 ಇಂಟು 1 is 3. ಸೊ ಹಿಯರ್ ಫ್ಯಾಕ್ಟರ್ಸ್ ಆಫ್ 36 are 2 ಇಂಟು 2 ಇಂಟು 3 ಇಂಟು 3. ಸೊ ಇದರಲ್ಲಿ ಇವಾಗ ನಾವು HCF ಹೇಗೆ ತೆಗಿತೀವಿ, ಯಾವುದು ಕಾಮನ್ ಆಗಿದೆ ಅದು ಮಾತ್ರ ತೆಗಿತೀವಿ. ಓಕೆನಾ. ಸೊ ಕಾಮನ್ ಮೂರಲ್ಲೂ ಕಾಮನ್ ಆಗಿರೋ ನಂಬರ್ ಯಾವುದು, 2 2 2. ಸೊ ಒಂದು ಸಲ 2 ಕಾಮನ್ ಆಗಿದೆ, ಎರಡು ಸಲ 2 ಕಾಮನ್ ಆಗಿದೆ. ಆಮೇಲೆ ಇದೆಲ್ಲ ಕಾಮನ್ ಆಗಿರೋ ನಂಬರ್ ಅಲ್ಲ. ಸೊ ಇಲ್ಲಿ ಕಾಮನ್ ಆಗಿರೋ ನಂಬರ್ ಯಾವುದು, 2 ಇಂಟು 2, that is 4. So here highest common divisor is what, 4. HCF is 4. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ LCM, ಲಘುತ್ತಮ ಸಾಮಾನ್ಯ ಗುಣಕಗಳು ಅಥವಾ ಅಪವರ್ತ್ಯ ಅಂತ ಕರಿತೀವಿ, ಲಸ ಅಂತ ಕರಿತೀವಿ. ದ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 2 or more given numbers is the lowest or smallest of their common multiples. ಸೊ ಇಲ್ಲಿ ಕಾಮನ್ ಮಲ್ಟಿಪಲ್ಸಿನ ಅಲ್ಲಿ ಯಾವುದು ಕಾಮನ್ ಆಗಿರುತ್ತೆ ಕೊಟ್ಟಿರುವಂಥ ನಂಬರಲ್ಲಿ, ಅದರಲ್ಲಿ ಅತ್ಯಂತ ಸಣ್ಣ ಸಂಖ್ಯೆ, ಚಿಕ್ಕ ಸಂಖ್ಯೆ ಏನಿರುತ್ತೆ ಅದು LCM ಆಗಿರುತ್ತೆ. ಸೊ ಇವಾಗ ನಾನು ಎಕ್ಸಾಂಪಲ್ ತೊಗೊಂಡ್ರೆ, ಇಫ್ ಐ ಟೇಕ್ 2 and 3. ಸೊ ಇದರ ಮಲ್ಟಿಪಲ್ಸ್ ಏನೇನು, ಗುಣಕಗಳು ಏನೇನು, 2 ಅಂತಂದರೆ 2 4 6 8 ಆ್ಯಂಡ್ ಸೊ ಆನ್. ಮಲ್ಟಿಪಲ್ಸ್ ಅಂತಂದರೆ ಬರ್ತಾನೆ ಹೋಗುತ್ತೆ. ಅದೇ ಥರ 3 ಏನಾಗುತ್ತೆ, 3 6 9 12 ಅದೇ ಥರ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಕಾಮನ್ ಯಾವುದ್ಯಾವುದು, 2 3 ಅಂತ ಆಗ್ತಿಲ್ಲ, 4 ಆಗ್ತಿಲ್ಲ, ಬಟ್ 6 ಆಗ್ತಿದೆ. 6 ಅನ್ನೋದು ಕಾಮನ್ ಇದೆ. ನಂತರ ನಮಗೆ ಇಲ್ಲಿ 12 ಅನ್ನೋದು ಕೂಡ ಸಿಗುತ್ತೆ. ಇಲ್ಲಿ 12 ಅನ್ನೋದು ಕೂಡ ಕಾಮನ್ ಸಿಗುತ್ತೆ. ಬಟ್ LCM ಅಂತ ಅಂದರೆ ಏನು, ಲೀಸ್ಟ್ ಕಾಮನ್ ಮಲ್ಟಿಪಲ್. ಕಾಮನ್ ಮಲ್ಟಿಪಲ್ಸಲ್ಲಿ ತುಂಬ ಅತ್ಯಂತ ಚಿಕ್ಕದಿರೋಂಥ ನಂಬರ್ ಯಾವುದು. ಸೊ ಇಲ್ಲಿ LCM ಏನಾಗುತ್ತೆ, LCM is 6 ಆಗುತ್ತೆ. ಸೊ ಈ ಥರ, ಹೌದಾ. ಬಟ್ ನಾವು LCM ಫೈಂಡ್ ಮಾಡೋಕ್ಕೆ ಬೇರೆ ರೀತಿಯ ಮೆಥಡ್ ಕೂಡ ಯೂಸ್ ಮಾಡ್ತೀವಿ. ಅಂದರೆ ಫಸ್ಟ್ ಫ್ಯಾಕ್ಟರ್ಸ್ ತೆಗಿತೀವಿ. ಫಾರ್ ಎಕ್ಸಾಂಪಲ್ 2 ಫ್ಯಾಕ್ಟರ್ಸ್ ಏನು, 1 ಮತ್ತು 2 ಅಷ್ಟೇ ಸಿಗುತ್ತೆ. ನಂತರ 3 ಫ್ಯಾಕ್ಟರ್ಸ್ ಏನು, 1 ನಾವು ಬರೆದಿಲ್ಲ ಅಂದರೂ ನಡೆಯುತ್ತೆ. ಸೊ ಫ್ಯಾಕ್ಟರ್ಸ್ ಆರ್ 2 and 3. ಸೊ ಇವಾಗ LCM ಏನಾಗುತ್ತೆ, ಯಾವುದಾದ್ರೂ ಕಾಮನ್ ಫ್ಯಾಕ್ಟರ್ ಇತ್ತು ಅಂತಂದರೆ ಅದನ್ನು ನಾವು ಒಂದು ಗ್ರೂಪಾಗಿ ಮಾಡ್ಕೊತೀವಿ. ಸೊ ಅದನ್ನು ತಗೊಳ್ತೀವಿ. ಆಮೇಲೆ ಉಳಿದಿರೋ ನಂಬರ್ಸ್ ಏನಿರುತ್ತೆ 2 and 3 ಇದನ್ನು ನಾವು ಮಲ್ಟಿಪಲ್ ಮಾಡ್ತೀವಿ. ಸೊ ಫೈನಲಿ ವಿಲ್ ಗೆಟ್ ದ 6. ಈ ಮೆಥಡಲ್ಲಿ ಮಾಡ್ತೀವಿ. ಸೊ ನಾವು ಇನ್ನೊಂದು ಎಕ್ಸಾಂಪಲೆಲ್ಲ ನೋಡಿ ಇದನ್ನು ನೋಡೋಣ, LCM ಹೇಗೆ ಫೈಂಡ್ ಮಾಡೋದು ಅಂತ. ಸೊ LCM ಆಫ್ 12 and 18. ಸೊ ನಾನು ಹೇಳಿದ ಪ್ರಕಾರ ಮೊದಲು 12ನ ಫ್ಯಾಕ್ಟರ್ಸ್ ಫೈಂಡ್ ಮಾಡೋಣ, 18ನ ಫ್ಯಾಕ್ಟರ್ಸ್ ಫೈಂಡ್ ಮಾಡೋಣ, ನಂತರ ಕಾಮನ್ ಏನೇನಿದೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ 12ನ ಫ್ಯಾಕ್ಟರ್ಸ್ ಏನಾಗುತ್ತೆ, 2 6 12 ಆಯಿತು. ಆಮೇಲೆ 2 3 6 ಆಯಿತು. 3 ಉಳಿದಿದೆ. ಸೊ 3 1 3 ಆಯಿತು. ಸೊ LCM ಆಫ್ 12 is 2 ಇಂಟು 2 ಇಂಟು 3. ನಂತರ 18ಇಂದ ಏನಾಗುತ್ತೆ, 2 9 18 ಆಗುತ್ತೆ. ನಂತರ 3 3 9,
then 3 ones are 3. So else ಫ್ಯಾಕ್ಟರ್ಸ್ ಏನಾಯಿತು 2 into 3 into 3. ಸೊ ಇವಾಗ ಎಲ್ ಸಿ ಎಮ್ ಅಂತಂದರೆ ಎರಡೂ ಫ್ಯಾಕ್ಟರ್ಸಲ್ಲಿ ಕಾಮನ್ ಆಗಿರೋದು ಯಾವುದು 2 ಕಾಮನ್ ಆಗಿದೆ 2 ಅಂತ ತಗೊಂಡ್ವಿ. ಇಲ್ಲಿ 3 ಕೂಡ ಕಾಮನ್ ಆಗಿದೆ. ಸೊ ಕಾಮನ್ ಆಗಿರೋಂಥದ್ದನ್ನು ಒಂದೇ ಸಲ ಬರಿತೀವಿ, ದಟ್ ಈಸ್ 2, ದಿಸ್ 2, 3, 3. ಓಕೆನಾ? ಸೊ 2 into 2 into 3 into 3 ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 36 ಈಸ್ ದ ಎಲ್ ಸಿ ಎಮ್ ಆಫ್ ದ 12 and 18. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಎಲ್ ಸಿ ಎಮ್ ಆಫ್ 24 and 90. ಸೊ ಇದು ಎಲ್ ಸಿ ಎಮ್ ಫ್ಯಾಕ್ಟರ್ಸ್ ತಗೊಳ್ಬೇಕಾದ್ರೆ ನಾವು ಬೇಕಾದರೆ ಒಂದೇ ಸಲ ಕೂಡ ಮಾಡ್ಬೋದು. ನಮ್ಗೆ ಇನ್ನೂ ಈಸಿ ಆಗುತ್ತೆ. ಈ ಥರ ಕಾಮನ್ ತೆಗೆಯೋದು ಕನ್ಫ್ಯೂಷನ್ ಇರೋದಿಲ್ಲ. ಏನು ಅಂತಂದರೆ ಐ ಟೇಕ್ 24 and 90. 2 ಇಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ 24 ಮಾಡಬೇಕಾದ್ರೆ 2 1 2, 2 2 4, ಸೊ 2 12 24 ಆಯಿತು. ಅದೇ ಥರ 2 4 8 ಆಯಿತು. ಇಲ್ಲಿ 1 ಉಳಿತು 10, ಸೊ 2 5 10 ಆಗುತ್ತೆ. ಸೊ ನಮ್ಗೆ ಏನು ಉಳಿತು ಇಲ್ಲಿ 12 and 45. ಓಕೆನಾ? ಆಮೇಲೆ ಇವಾಗ 2 ಇಂದ ತೆಗೆದ್ರೆ 2 6 12 ಆಯಿತು. ಬಟ್ 45ಅನ್ನು ನಾನು 2 ಇಂದ ನಾನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಹೌದಾ? ಸೊ ಅದನ್ನು ಆ್ಯಸ್ ಇಟ್ ಈಸ್ ಬರಿತೀನಿ. ಇಲ್ಲಿ ನನ್ನ ಹತ್ರ 6 ಇದೆ. 6 ಇರೋ ಕಾರಣಕ್ಕೆ ಮತ್ತೆ 2 ಇಂದನೇ ನಾನು ಡಿವೈಡ್ ಮಾಡ್ತೀನಿ, ಹೌದಾ? ಸೊ ಇಲ್ಲಿ 2 3 6 ಆಗುತ್ತೆ. 45 ಅಂತೂ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ, ಬಿಕಾಸ್ 2 ಇಂದ ಏನೂ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಇವಾಗ ನನ್ನ ಹತ್ರ ಏನಿದೆ 3 and 45. ಸೊ ಇವಾಗ ನಾನು 3 ಇಂದ ಸ್ಟಾರ್ಟ್ ಮಾಡ್ತೀನಿ. 3 1 3, ದೆನ್ 3 1 3, 1 ಉಳಿತು, 3 5 15. ಸೊ ಈಗ ನನ್ನ ಹತ್ರ ಇದೆ 1 and 15. 1 ಮುಗಿದಿದೆ, ಬಟ್ ನಾನು 15ಅನ್ನು ಇನ್ನೂ ಫ್ಯಾಕ್ಟರ್ಸ್ ತೆಗಿಬೇಕು. ಸೊ ಐ ಟೇಕ್ 3 5 15. ಓಕೆ, ದೆನ್ 5 ಉಳಿದಿದೆ. ಸೊ 5 1 5 ಆಯಿತು. ಸೊ ಇದೇನಿದೆ ಇದನ್ನು ಪೂರ್ತಿ ನಾವು ಮಲ್ಟಿಪಲ್ ಮಾಡಿದರೆ ಸಾಕು, ವಿಲ್ ಗೆಟ್ ಎಲ್ ಸಿ ಎಮ್, ದಟ್ ಈಸ್ 2 into 2 into 2, 3 into 3 into 5, that is 360 is the LCM of 24 and 90. ಸೊ ಯೂಶ್ವಲಿ ಈ ಮೆಥಡನ್ನು ಯೂಸ್ ಮಾಡಿದರೆ ನಾವು ಆದಷ್ಟು ಬೇಗ ಎಲ್ ಸಿ ಎಮನ್ನು ಫೈಂಡ್ ಮಾಡ್ಬೋದು. ಸೊ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಬೇರೆ ಬೇರೆ ನಂಬರ್ಸನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ನಾವು ಕಾಮನ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಮತ್ತು ಲೀಸ್ಟ್ ಕಾಮನ್ ಮಲ್ಟಿಪಲ್ ಮತ್ತು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್ ಅಂತಹ ವಿಷಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ನಿಮಗೆ ಇನ್ನೂ ಹೆಚ್ಚಿನ ಅಭ್ಯಾಸಕ್ಕಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ವೀಡಿಯೋಸನ್ನು ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಮುಂದಿನ ವಿಷಯಗಳು ನಿಮಗೆ ಏನು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.